ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ಮುಂದಿರೋದು ದೈವಿಕ ನೆನಪು ಮತ್ತು ಪರಿಶುದ್ಧತೆಯ ಮಾರ್ಗ ಅನ್ನೋ ಒಂದು ಲೇಖನದ ಕೆಲವು ಆಯ್ದ ಭಾಗಗಳು. ಆಕ್ಚುಲಿ ಇದು ಮೊದಲ ನೋಟಕ್ಕೆ ಸ್ವಲ್ಪ ಆಧ್ಯಾತ್ಮಿಕ ವಿಷಯ ಅನಿಸ್ಬೋದು, ಆದರೆ ಇದರೊಳಗಿನ ವಿಚಾರಗಳು ನಮ್ಮ ದೈನಂದಿನ ಜೀವನದ ಮೇಲೆ, ನಮ್ಮ ಮನಸ್ಥಿತಿ, ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಈ ಲೇಖನದ ಕೇಂದ್ರ ಬಿಂದು ನೆನಪು. ಆದ್ರೆ ಇದು ನಾವು ದಿನಾಲೂ ಬಳಸುವ ಮೆಮರಿ ಅನ್ನೋ ಪದಕ್ಕಿಂತ ತುಂಬಾನೇ ಬೇರೆ. ಇದೊಂದು ಶಕ್ತಿಯುತ ಸಾಧನ ಅಂತ ಲೇಖನ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿಯನ್ನು ನಿರಂತರವಾಗಿ ನೆನಪಿಸ್ಕೊಳ್ಳೋದ್ರಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಳ್ಳಲು ಸಾಧ್ಯನಾ? ಇದು ಕೇವಲ ನಂಬಿಕೆನಾ ಅಥವಾ ಇದ್ರ ಹಿಂದೆ ಏನಾದ್ರೂ ಮನೋವೈಜ್ಞಾನಿಕ ತತ್ವ ಇದೆಯಾ? ಇದನ್ನೇ ನಾವಿವತ್ತು ಸ್ವಲ್ಪ ಆಳವಾಗಿ ಪರಿಶೀಲಿಸೋಣ. ಅದ್ಭುತವಾದ ಆರಂಭ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಲೇಖನದ ಮೊದಲ ವಾಕ್ಯವೇ ಇಡೀ ಚರ್ಚೆಗೆ ಅಡಿಪಾಯ ಹಾಕುತ್ತೆ. ಅದು ಹೀಗಿದೆ: ಮಧುರ ಮಕ್ಕಳೇ, ಮಧುರ ತನ್ನೆಯನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನ ದೇವತೆಗಳಾಗುತ್ತೀರಿ. ಎಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ. ಸತೋಪ್ರಧಾನ ದೇವತೆಗಳು ಅನ್ನೋದು ಸ್ವಲ್ಪ ದೊಡ್ಡ ಪದ, ಆದ್ರೆ ಇದರ ಮೂಲ ಅರ್ಥ ನೆನಪಿನ ಮೂಲಕ ಒಂದು ಉನ್ನತ ಸ್ಥಿತಿಗೆ ತಲುಪುವುದು ಅಂತ ಅಲ್ವಾ? ಖಂಡಿತ. ಆ ಪದಗಳನ್ನ ಸದ್ಯಕ್ಕೆ ಬದಿಗಿಡೋಣ. ಇದರ ಹಿಂದಿರುವ ಸರಳ ಸೂತ್ರವನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಅಂದ್ರೆ ನೆನಪು = ಪರಿವರ್ತನೆ. ಲೇಖನದಲ್ಲಿ ಒಂದು ಅದ್ಭುತ ಹೋಲಿಕೆ ಇದೆ. ಜ್ಞಾನವನ್ನ ಬುದ್ಧಿಯ ಆಹಾರಕ್ಕೆ ಹೋಲಿಸಿದರೆ ನೆನಪನ್ನ ಆತ್ಮದ ಶಕ್ತಿ ಅಥವಾ ಒಂದು ರೀತಿ ಬ್ಯಾಟ್ರಿಗೆ ಹೋಲಿಸಬಹುದು. ಓ, ಬ್ಯಾಟ್ರಿ. ಹೌದು. ನಾವು ಎಷ್ಟೇ ಒಳ್ಳೆ ಆಹಾರ ತಿಂದ್ರೂ ಅದನ್ನ ಜೀರ್ಣ ಮಾಡಿಕೊಂಡು ಶಕ್ತಿಯಾಗಿ ಪರಿವರ್ತಿಸಲು ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಲ್ವಾ? ಹಾಗೆಯೇ ನಾವು ಎಷ್ಟೇ ಪುಸ್ತಕ ಓದಿದ್ರೂ, ಜ್ಞಾನ ಸಂಪಾದಿಸಿದ್ರೂ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ, ಅದರಿಂದ ಸ್ಫೂರ್ತಿ ಪಡೆಯೋಕೆ ಒಂದು ಆಂತರಿಕ ಶಕ್ತಿ ಬೇಕು. ಎಕ್ಸಾಕ್ಟ್ಲಿ. ಆ ಶಕ್ತಿಯೇ ನೆನಪು. ಎಷ್ಟೇ ಒಳ್ಳೆ ಆಪ್ಸ್ ಇದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಹೌದು, ಕರೆಕ್ಟ್. ಅದಕ್ಕೆ ಲೇಖನದಲ್ಲಿ ಹೇಳೋದು, ನೆನಪಿಲ್ಲದ ಜ್ಞಾನ ಭಾರ ಅನಿಸಬಹುದು ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ 2 ಉದಾಹರಣೆಗಳಿದೆ. ಮೊದಲನೆಯದು ವಿದ್ಯಾರ್ಥಿ ಮತ್ತು ಗುರುವಿನದ್ದು. ಹೌದು, ಇದು ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಒಬ್ಬ ವಿದ್ಯಾರ್ಥಿ ತನ್ನ ಟೀಚರ್ ಅನ್ನು ಇಷ್ಟಪಟ್ರೆ, ಗೌರವಿಸಿದ್ರೆ, ಆ ಟೀಚರ್ ಹೇಳ್ಕೊಡೋ ಪಾಠ ಅವನಿಗೆ ಸುಲಭವಾಗಿ ತಲೆಗೋಗುತ್ತೆ. ಅದೇ ಟೀಚರ್ ಮೇಲೆ ಕೋಪ, ದ್ವೇಷ ಇದ್ರೆ ಅವ್ರು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರೂ ಅದು ತಲೆಗೆ ಹತ್ತೋದಿಲ್ಲ. ಇಲ್ಲಿ ಪಾಠ ಒಂದೇ, ಆದರೆ ವಿದ್ಯಾರ್ಥಿಯ ನೆನಪು ಅಥವಾ ಭಾವನೆ ಬೇರೆ. ಕರೆಕ್ಟ್. ಆ ಸಂಪರ್ಕ, ಆ ನೆನಪು ಇಲ್ಲದಿದ್ದಾಗ ಓದುವುದು ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಾಗುತ್ತೆ. ಎರಡನೇ ಉದಾಹರಣೆ ಇನ್ನೂ ಆಳವಾಗಿದೆ. ತಾಯಿ ಮತ್ತು ಮಗು. ತಾಯಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿರಬಹುದು, ಮಗು ಮನೆಯಲ್ಲಿರಬಹುದು. ಭೌತಿಕವಾಗಿ ಅವರಿಬ್ರು ದೂರ. ಆದರೆ ಮಗುವಿನ ಮನಸ್ಸಿನಲ್ಲಿ ತಾಯಿಯ ನೆನಪು ಸದಾರಿರೋದ್ರಿಂದ ಅದಕ್ಕೆ ಆ ಒಂಟಿತನದ, ಭಯದ ಅನುಭವ ಆಗೋದಿಲ್ಲ. ಆ ನೆನಪೇ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಲೇಖನದ ಪ್ರಕಾರ ತಂದೆಯ ನೆನಪು ಕೂಡ ಹಾಗೆಯೇ ಮಾಯೆ ಅಥವಾ ನೆಗೆಟಿವ್ ಆಲೋಚನೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳಲಾಗಿದೆ. ಒಂದು ನಿಮಿಷ, ಮಾಯೆ ಅಥವಾ ನೆಗೆಟಿವಿಟಿಯಿಂದ ರಕ್ಷಿಸುತ್ತೆ ಅಂದ್ರೆ ಹೇಗೆ? ನಮ್ಮ ಮನಸ್ಸಿನಲ್ಲಿ ದೇವರ ನೆನಪಿದ್ರೆ ನಮಗೆ ಕೋಪ, ದುಃಖ ಬರೋದಿಲ್ವಾ? ಇದು ಹೇಗೆ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ಇದು ಮ್ಯಾಜಿಕ್ ಅಲ್ಲ. ಇದರ ಹಿಂದೆ ಒಂದು ಸರಳವಾದ ಮನೋವೈಜ್ಞಾನಿಕ ತತ್ವ ಇದೆ. ನಮ್ಮ ಮನಸ್ಸು ಒಂದೇ ಸಮಯದಲ್ಲಿ 2 ವಿರುದ್ಧವಾದ ಯೋಚನೆಗಳನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯವಿಲ್ಲ. ನಾವು ಪ್ರೀತಿ, ಶಾಂತಿ, ಶಕ್ತಿಯ ನೆನಪಿನಲ್ಲಿ ತುಂಬಿದ್ದಾಗ ನಮ್ಮ ಮನಸ್ಸಿನ ಜಾಗ ಆ ಪಾಸಿಟಿವ್ ಯೋಚನೆಗಳಿಂದ ತುಂಬಿರುತ್ತೆ. ಆಗ ನೆಗೆಟಿವ್ ಯೋಚನೆಗಳಿಗೆ, ಅಂದ್ರೆ ಭಯ, ಚಿಂತೆ, ಅಸೂಯೆಗೆ ಜಾಗ ಕಡಿಮೆ ಇರುತ್ತೆ. ಅವು ಬಂದ್ರೂ ಅವುಗಳ ಪ್ರಭಾವ ನಮ್ಮ ಮೇಲೆ ಅಷ್ಟಾಗಿ ಇರೋದಿಲ್ಲ. ಇದನ್ನೇ ಇಲ್ಲಿ ರಕ್ಷಾ ಕವಚ ಅಂತ ಹೇಳಿರೋದು. ಆಸಕ್ತಿದಾಯಕವಾಗಿದೆ. ಅಂದ್ರೆ ಜ್ಞಾನಕ್ಕೆ ಶಕ್ತಿ ತುಂಬುವುದೇ ನೆನಪು. ಹಾಗಾದ್ರೆ ಈ ಶಕ್ತಿಯಿಂದ ತುಂಬಿದ ಆತ್ಮ ಹೇಗಿರುತ್ತದೆ? ಅದರ ಗುಣಲಕ್ಷಣಗಳೇನು? ಲೇಖನದ ಮುಂದಿನ ಭಾಗ ಇದಕ್ಕೊಂದು ಸುಂದರವಾದ ರೂಪಕವನ್ನು ಕೊಡುತ್ತದೆ. ಹೂವು. ಶೀರ್ಷಿಕೆ ಹೀಗಿದೆ: ಯಾರು ಹೂಗಳಾಗಿದ್ದಾರೋ ಅವರ ಆಕರ್ಷಣೆ ಎಲ್ಲರಿಗೂ ಆಗುತ್ತದೆ ಅಂತ. ಹೌದು. ಇಲ್ಲಿ ಹೂವು ಅಂದ್ರೆ ಸೌಂದರ್ಯ ಮಾತ್ರ ಅಲ್ಲ. ಹೂವಿನ ಮುಖ್ಯ ಗುಣ ಏನು? ಅದರಲ್ಲಿ ಸುಗಂಧವಿರುತ್ತೆ, ಆದ್ರೆ ಮುಳ್ಳುಗಳಿರೋದಿಲ್ಲ. ಲೇಖನದ ಪ್ರಕಾರ ಹೂವು ಅಂದ್ರೆ ಪವಿತ್ರತೆ, ಅಂದ್ರೆ
ಯಾವುದೇ ನಕಾರಾತ್ಮಕ ವಿಕಾರಗಳಿಲ್ಲದ ಸ್ಥಿತಿ. ಕೋಪ, ದ್ವೇಷ, ಅಹಂಕಾರ, ಅಸೂಯೆ ಇವೆಲ್ಲ ನಮ್ಮ ವ್ಯಕ್ತಿತ್ವದಲ್ಲಿರುವ ಮುಳ್ಳುಗಳು. ಈ ಮುಳ್ಳುಗಳಿಲ್ಲದ ಕೇವಲ ಪ್ರೀತಿ, ಶಾಂತಿಯಂತಹ ಸುಗಂಧವನ್ನು ಹರಡುವ ವ್ಯಕ್ತಿತ್ವವೇ ಹೂವು. ಸರಿ, ಆದರೆ ಲೇಖನದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ. ತಂದೆಯು ಮಕ್ಕಳನ್ನು ಆಕರ್ಷಿಸುವಂತೆ ಮಕ್ಕಳು ಇತರರನ್ನು ಹೇಗೆ ಆಕರ್ಷಿಸಬಹುದು? ಅಂದ್ರೆ ನಾವು ಬೇರೆಯವರ ಮೇಲೆ ಪಾಸಿಟಿವ್ ಪ್ರಭಾವ ಬೀರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ. ಅಥವಾ ಆ ದೈವಿಕ ಶಕ್ತಿ ಯಾಕೆ ಆಕರ್ಷಕ ಅಂದ್ರೆ ಅದು ಸಂಪೂರ್ಣ ನಿರ್ವಿಕಾರಿ, ಪವಿತ್ರ ಮತ್ತು ಯಾವುದೇ ಬಂಧನವಿಲ್ಲದ ಸ್ಥಿತಿಯಲ್ಲಿದೆ. ಅದು ಯಾರನ್ನೂ ಮೆಚ್ಚಿಸಲು ಪ್ರಯತ್ನಿಸುವುದಿಲ್ಲ. ಅದರ ಇರುವಿಕೆಯೇ ಆಕರ್ಷಣೆ. ಹಾಗೆಯೇ ನಾವು ಕೂಡ ಆ ಹೂರಿನಂತಹ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಆಕರ್ಷಣೆ ಸಹಜವಾಗಿ ಬರುತ್ತೆ. ನಾವು ಜನರನ್ನು ನಮ್ಮೆಡೆಗೆ ಸೆಳೆಯಲು ಪ್ರಯತ್ನ ಪಡಬೇಕಾಗಿಲ್ಲ. ಒಂದು ನಿಮಿಷ, ಇಲ್ಲಿ ಚಿಕ್ಕ ಮಗುವಿನ ಉದಾಹರಣೆ ಕೊಟ್ಟಿದ್ದಾರೆ. ಮಗುವಿನ ಮನಸ್ಸು ನಿರ್ಮಲ, ಅದಕ್ಕೆ ಯಾರ ಮೇಲೂ ದ್ವೇಷ ಇರಲ್ಲ, ಅದಕ್ಕೆ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಇದು ಕೇಳಲು ಚೆನ್ನಾಗಿದೆ, ಆದರೆ ವಯಸ್ಕರಾದ ನಾವು ಮತ್ತೆ ಮಕ್ಕಳಂತೆ ನಿರ್ಮಲರಾಗಲು ಸಾಧ್ಯವೇ? ನಮ್ಮಲ್ಲಿರುವ ಅನುಭವಗಳು, ನೋವುಗಳು, ಸಂಸ್ಕಾರಗಳು ಎಲ್ಲವನ್ನೂ ಮೀರಿ ಆ ಸ್ಥಿತಿಯನ್ನು ತಲುಪುವುದು ಎಷ್ಟು ಪ್ರಾಯೋಗಿಕ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿ ಮಕ್ಕಳಂತೆ ಆಗುವುದೆಂದ್ರೆ ಜ್ಞಾನಹೀನರಾಗುವು ಅಥವಾ ಅನುಭವಗಳನ್ನು ಮರೆತು ಬಿಡುವಂತಲ್ಲ. ಮಗುವಿನ ಯಾವ ಗುಣವನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಅದರ ಕ್ಷಮಿಸುವ ಮತ್ತು ಮರೆತು ಬಿಡುವ ಸ್ವಭಾವ. ಮಗು ಒಂದು ಕ್ಷಣ ಅಳುತ್ತೆ, ಮರುಕ್ಷಣ ಎಲ್ಲವನ್ನೂ ಮರೆತು ನಗುತ್ತೆ. ಅದು ಯಾರ ಮೇಲೂ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ವಯಸ್ಕರಾಗಿ ನಾವು ಮಾಡಬೇಕಾಗಿರೋದು ಇದನ್ನೇ. ನಮ್ಮ ಅನುಭವಗಳಿಂದ ಪಾಠ ಕಲಿಯಬೇಕು, ಆದರೆ ಆ ನೋವನ್ನು, ಆ ದ್ವೇಷವನ್ನು ಹೊತ್ತುಕೊಂಡು ತಿರುಗಾಡಬಾರದು. ಆ ಬ್ಯಾಗೇಜನ್ನು ಕೆಳಗಿಟ್ಟಾಗ ನಾವು ಹಗುರಾಗುತ್ತೇವೆ. ಆಗ ನಮ್ಮ ಮೂಲ ಸ್ವಭಾವವಾದ ಶಾಂತಿ, ಪ್ರೀತಿ ಮತ್ತೆ ಹೊರಹೊಮ್ಮುತ್ತೆ. ಅದೇ ಹೂವಿನಂತಹ ಸ್ಥಿತಿ. ಈ ದೀಪದ ಹೋಲಿಕೆ ಕೂಡ ಅದ್ಭುತವಾಗಿದೆ. ದೀಪ ಶಬ್ದ ಮಾಡದೆ ಎಲ್ಲೆಡೆ ಬೆಳಕು ಕೊಡುತ್ತೆ. ಅಂದ್ರೆ ಪ್ರಭಾವ ಬೀರಲು ನಾವು ಮಾತಾಡಲೇಬೇಕಿಲ್ಲ, ನಮ್ಮ ಸ್ಥಿತಿಯೇ ಸಾಕು ಅಂತಾನ ಇದರರ್ಥ? ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇದರ ಅನ್ವಯ ಹೇಗೆ? ಖಂಡಿತ. ಕೆಲವೊಮ್ಮೆ ಒಂದು ಗಲಾಟೆ ನಡೀತಿರೋ ಜಾಗಕ್ಕೆ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಬಂದ್ರೆ ಸಾಕು, ವಾತಾವರಣವೇ ತಣ್ಣಗಾಗುತ್ತೆ. ಅವರು ಒಂದು ಮಾತನ್ನು ಆಡಿರೋದಿಲ್ಲ, ಅವರ ಇರುವಿಕೆ, ಅವರ ವೈಬ್ ಆ ಕೆಲ್ಸ ಮಾಡುತ್ತೆ. ಇದೇ ದೀಪದ ಉದಾಹರಣೆಯ ಸಾರ. ನಮ್ಮ ಆಂತರಿಕ ಸ್ಥಿತಿ ನಮ್ಮ ಮಾತಿನಷ್ಟೇ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಇದೇ ವಿಷಯವನ್ನು ಇನ್ನೂ ಗಟ್ಟಿಗೊಳಿಸಲು ಲೇಖನದಲ್ಲಿ 2 ಕಥೆಗಳಿವೆ. ಮೊದಲನೆಯದು ಹೂಗಳ ತೋಟದಲ್ಲಿ ಕುಳಿತಿದ್ದ ಒಬ್ಬ ಸಂತನ ಕಥೆ. ಹೌದು, ಆ ಸಂತ ಯಾರನ್ನೂ ಕರೆಯೋದಿಲ್ಲ, ಉಪದೇಶ ನೀಡೋದಿಲ್ಲ, ಸುಮ್ನೆ ಕುಳಿತಿರ್ತಾನೆ. ಆದರೂ ಜನರು ಅವನ ಬಳಿ ಬರ್ತಾರೆ. ಯಾಕೆ? ಏಕೆಂದ್ರೆ ಅವನ ಮಾತಿಗಿಂತ ಅವನ ಮೌನ, ಅವನ ಶಾಂತ ಸ್ಥಿತಿ ಹೆಚ್ಚು ಆಕರ್ಷಕವಾಗಿರುತ್ತೆ. ಇದರ ನೀತಿ ಸ್ಪಷ್ಟವಾಗಿದೆ. ಆಕರ್ಷಣೆ ಮಾತಿನಿಂದಲ್ಲ, ಸ್ಥಿತಿಯಿಂದ ಬರುತ್ತೆ. ನಮ್ಮ ಆಂತರಿಕ ಸ್ಥಿತಿಯೇ ನಮ್ಮ ನಿಜವಾದ ಪರ್ಸನಲ್ ಬ್ರ್ಯಾಂಡ್. ಎರಡನೇ ಕಥೆ ರಾಜನ ಬಳಿ ಇದ್ದ ಅಮೂಲ್ಯವಾದ ರತ್ನದ್ದು. ರಾಜ ಅದನ್ನು ಮುಚ್ಚಿಟ್ರು, ಅದರ ಪ್ರಕಾಶ ಹೊರಗೆ ಕಾಣುತ್ತಿತ್ತು. ಇದರ ಒಳನೋಟ ಬಹಳ ಆಳವಾಗಿದೆ. ಆತ್ಮದ ಪವಿತ್ರತೆ ಅಥವಾ ಒಳ್ಳೆಯ ಗುಣಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅದು ಆ ರತ್ನದ ಪ್ರಭೆಯಂತೆ. ನಾವು ಎಷ್ಟೇ ಸ್ಕ್ರೋಮ್ವಾಗಿರಲು ಪ್ರಯತ್ನಿಸಿದರೂ ನಮ್ಮ ಒಳ್ಳೆಯತನ, ನಮ್ಮ ಶಾಂತಿ ತನ್ನಿಂದ ತಾನೇ ಬೇರೆಯವರಿಗೆ ಅನುಭವಕ್ಕೆ ಬರುತ್ತೆ. ಅದನ್ನು ಪ್ರಚಾರ ಮಾಡುವ ಅಗತ್ಯವೇ ಇರೋದಿಲ್ಲ. ಇವುಗಳ ಜೊತೆಗೆ ಇನ್ನು ಕೆಲವು ಸಣ್ಣ ಉದಾಹರಣೆಗಳಿವ. ಘಡಿಯಾರ, ಬೀಜ, ಸುಗಂಧ, ತಾಯಿಯ ಪ್ರೀತಿ, ಸೂರ್ಯ ಇವೆಲ್ಲವೂ ಒಂದೊಂದು ಗುಣವನ್ನು ಪ್ರತಿನಿಧಿಸ್ತವೆ ಅಲ್ವಾ? ಹೌದು. ಘಡಿಯಾರ ಅಂದ್ರೆ ನಿರಂತರ ನೆನಪು. ಬೀಜ ಅಂದ್ರೆ ಅದೃಷ್ಟ ಶಕ್ತಿ. ಒಂದು ಸಣ್ಣ ಬೀಜದಲ್ಲಿ ದೊಡ್ಡ ಮರ ಅಡಗಿರುವಂತೆ ನಮ್ಮ ಆತ್ಮದಲ್ಲೂ ಅಪಾರ ಶಕ್ತಿಯಿದೆ ಅನ್ನೋದಕ್ಕೆ ಸಂಕೇತ. ಸುಗಂಧ ಅಂದ್ರೆ ಪವಿತ್ರತೆ ಕಾಣಿಸಿದ್ದಿದ್ದರೂ ಅನುಭವಕ್ಕೆ ಬರುತ್ತೆ ಅಂತ. ಈ ಪ್ರತಿಯೊಂದು ಉದಾಹರಣೆಯೂ ನಮ್ಮ ಆಂತರಿಕ ಸ್ಥಿತಿಯನ್ನ ಹೇಗೆ ನಿರ್ಮಿಸಿಕೊಳ್ಬೇಕು ಅನ್ನೋದಕ್ಕೆ ಒಂದೊಂದು ಮಾರ್ಗದರ್ಶನ. ಓಕೆ, ಇದೆಲ್ಲ ಕೇಳಲು ತುಂಬಾ ಚೆನ್ನಾಗಿದೆ, ಸ್ಫೂರ್ತಿದಾಯಕವಾಗಿದೆ. ಆದರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ವಾಟ್ಸ್ ದ ಪ್ರಾಕ್ಟಿಕಲ್ ಆಕ್ಷನ್ ಪ್ಲಾನ್? ಲೇಖನದಲ್ಲಿ ಇದಕ್ಕೂ ಉತ್ತರ ಇದೆ. ಖಂಡಿತ. 2 ಮುಖ್ಯವಾದ ಧಾರಣೆ ಅಥವಾ ಅಳವಡಿಸಿಕೊಳ್ಳಬೇಕಾದ ಅಂಶಗಳನ್ನು ಹೇಳಲಾಗಿದೆ. ಮೊದಲನೆಯದು ಸುಖದಾಯಿಯಾಗುವುದು, ಅಂದರೆ ಸುಖವನ್ನು ಕೊಡುವರಾಗುವುದು. ಇದು ಕೇವಲ ದೊಡ್ಡ ಸಹಾಯ ಮಾಡುವುದಲ್ಲ. ನಮ್ಮ ಮಾತು, ನಮ್ಮ ದೃಷ್ಟಿ, ನಮ್ಮ ವರ್ತನೆ ಎಲ್ಲವೂ
ಬೇರೆಯವರಿಗೆ ನೋವು ಕೊಡುವ ಬದಲು ಸುಖದ ಶಾಂತಿಯ ಅನುಭವವನ್ನು ನೀಡಬೇಕು. ಅಂದರೆ ಕಷ್ಟದ ಸಮಯದಲ್ಲಿ ಯಾರಿಗಾದರೂ ಒಂದು ಸಮಾಧಾನದ ಮಾತು ಹೇಳುವುದು ಅಥವಾ ಕೋಪದಲ್ಲಿರುವಾಗ ಕೆಟ್ಟದಾಗಿ ಮಾತನಾಡದೆ ಸುಮ್ಮನಿರುವುದು ಕೂಡ ಸುಖದಾಯಿ ಆಗುವುದರಲ್ಲಿ ಸೇರುತ್ತೆ. ಖಂಡಿತ. ಎರಡನೆಯ ಅಂಶ ದೇಹಾಭಿಮಾನವನ್ನು ತ್ಯಜಿಸಿ ಆತ್ಮಾಭಿಮಾನಿ ಆಗುವುದು. ಇದು ಕೇಳಲು ಸ್ವಲ್ಪ ಕಷ್ಟ ಅನಿಸಬಹುದು. ಸರಳವಾಗಿ ಹೇಳುವುದಾದರೆ, ನಾನು ಈ ದೇಹ ಅನ್ನೋ ಭಾವನೆಯಿಂದ ಹೊರಬಂದು ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ ಅನ್ನೋ ಅರಿವಿನಲ್ಲಿ ಇರುವುದು. ಮೊಬೈಲ್ನ ಉದಾಹರಣೆ ಇಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಓ ಹೌದು. ನಾವು ಮೊಬೈಲ್ನ ಹೊರಗಿನ ಕವರನ್ನು, ಅದರ ಸ್ಕ್ರೀನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಮೊಬೈಲ್ನ ನಿಜವಾದ ಮೌಲ್ಯ ಇರುವುದು ಒಳಗಿನ ಸಿಮ್ ಕಾರ್ಡ್ನಲ್ಲಿ. ದೇಹ ಒಂದು ಕವರ್ ಇದ್ದ ಹಾಗೆ, ಆತ್ಮವೇ ಆ ಸಿಮ್ ಕಾರ್ಡ್. ನಾವು ಕವರ್ಗೆ ಕೊಡುವ ಮಹತ್ವವನ್ನು ಸಿಮ್ ಕಾರ್ಡ್ಗೆ ಕೊಡಬೇಕು. ಇದರ ಜೊತೆಗೆ ಒಂದು ವರದಾನದ ಬಗ್ಗೆಯೂ ಹೇಳಲಾಗಿದೆ. ನಿರ್ಬಂಧನರಾಗಿ, ಅನ್ಯರನ್ನು ನಿರ್ಬಂಧನನ್ನಾಗಿ ಮಾಡುವ ಮರುಜೀವಾಭವ. ಇಲ್ಲಿ ನಿರ್ಬಂಧನ ಅಂದ್ರೆ ಏನು? ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಬಂಧನ ಅಂದ್ರೆ ಸರಪಳಿಯಲ್ಲ. ನಮ್ಮ ಯೋಚನೆಗಳು, ನಮ್ಮ ಅಭ್ಯಾಸಗಳು, ನಮ್ಮ ಸಂಬಂಧಗಳಲ್ಲಿನ ಅತಿಯಾದ ಅವಲಂಬನೆ ಇವೆಲ್ಲವೂ ಒಂದು ರೀತಿಯ ಬಂಧನವೇ. ಅವ್ರೇನಂತಾರೆ ಅನ್ನೋ ಯೋಚನೆ ಒಂದು ದೊಡ್ಡ ಬಂಧನ. ಈ ಬಂಧನಗಳಿಂದ ನಮ್ಮ ಮನಸ್ಸನ್ನ ಮುಕ್ತಗೊಳಿಸುವುದೇ ನಿರ್ಬಂಧನ ಸ್ಥಿತಿ. ನೀರಿನ ಉದಾಹರಣೆ ಅದ್ಭುತವಾಗಿದೆ. ನೀರನ್ನ ಗ್ಲಾಸ್ನಲ್ಲಾಕಿದ್ರೆ ಅದು ಗ್ಲಾಸ್ನ ಆಕಾರ ಪಡೆಯುತ್ತೆ. ಅದರದು ಗ್ಲಾಸ್ ಆಗೋದಿಲ್ಲ. ಅದರ ಸ್ವಭಾವ ನೀರಾಗಿಯೇ ಇರುವುದು. ಹಾಗೆಯೇ ನಾವು ಜಗತ್ತಿನಲ್ಲಿ, ಸಂಬಂಧಗಳಲ್ಲಿ ಇದ್ರೂ ಅವುಗಳ ಒತ್ತಡಗಳಿಗೆ, ನೆಗೆಟಿವಿಟಿಗೆ ಸಿಲುಕದೆ ನಮ್ಮ ನಿಜ ಸ್ವರೂಪವಾದ ಶಾಂತಿಯಲ್ಲಿರುವುದೇ ನಿರ್ಬಂಧನ ಸ್ಥಿತಿ. ಅಂದ್ರೆ ನಾವು ನಿರ್ಬಂಧನರಾದಾಗ ಮಾತ್ರ ಬೇರೆಯವರನ್ನು ಅವರ ಬಂಧನಗಳಿಂದ ಹೊರಬರಲು ಸಹಾಯ ಮಾಡಲು ಸಾಧ್ಯ ಅಂತ? ಆಬ್ಸಲ್ಯೂಟ್ಲಿ. ನೀವೇ ಒಂದು ಬಾವಿಯೊಳಗೆ ಬಿದ್ದಿದ್ರೆ ಇನ್ನೊಬ್ಬರನ್ನು ಹೇಗೆ ಮೇಲೆತ್ತಲು ಸಾಧ್ಯ? ಮೊದಲು ನಾವು ನಮ್ಮ ಮಾನಸಿಕ ಬಂಧನಗಳಿಂದ ಹೊರಬರಬೇಕು. ಆಗ ನಮ್ಮನ್ನ ನೋಡಿಯೇ ಬೇರೆಯವ್ರಿಗೆ ಸ್ಫೂರ್ತಿ ಸಿಗುತ್ತೆ. ಸರಿ, ಈಗ ನಾವು ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬಂದಿದ್ದೇವೆ. ಮನಸಾ ಸೇವೆ. ಶೀರ್ಷಿಕೆ ಹೀಗಿದೆ: ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಗೊಳಿಸುವುದು ಇದೇ ಮನಸಾ ಸೇವೆ. ಇದು ಕೇಳಲು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಅನ್ಸುತ್ತೆ. ಹೌದು. ಮನಸ್ಸಿನಿಂದ ಸೇವೆ ಅಂದ್ರೆ ಏನು? ಇದನ್ನ ಒಂದು ಕಥೆಯ ಮೂಲಕ ಸರಳವಾಗಿ ವಿವರಿಸಲಾಗಿದೆ. ಒಬ್ಬ ಮೌನ ಯೋಗಿ ಒಂದು ಊರಿಗೆ ಬರುತ್ತಾನೆ. ಅವನು ಯಾರೊಂದಿಗೂ ಮಾತನಾಡುವುದಿಲ್ಲ, ಪ್ರವಚನ ನೀಡುವುದಿಲ್ಲ. ಆದರೆ ಅವನ ಇರುವಿಕೆಯಿಂದಲೇ ಆ ಊರಿನ ಜಗಳಗಳು ಕಡಿಮೆಯಾಗುತ್ತವೆ, ವಾತಾವರಣದಲ್ಲಿ ಶಾಂತಿ ನೆಲೆಸುತ್ತದೆ. ಇದರ ಹಿಂದಿನ ತತ್ವವೇನೆಂದರೆ, ನಮ್ಮ ಆಲೋಚನೆಗಳು ಕೇವಲ ನಮ್ಮ ತಲೆಯಲ್ಲಿ ಇರುವುದಿಲ್ಲ, ಅವು ಒಂದು ರೀತಿಯ ಶಕ್ತಿಯನ್ನು, ವೈಬ್ರೇಷನ್ಸ್ ಅನ್ನು ಹೊರಸೂಸುತ್ತವೆ. ಒಂದು ಕೋಣೆಯಲ್ಲಿ ಎಲ್ಲರೂ ಕೋಪದಲ್ಲಿದ್ದಾಗ ನಮಗೂ ಆತಂಕ ಶುರುವಾಗುತ್ತಲ್ವೇ? ಆ ರೀತಿಯ? ನಿಖರವಾಗಿ. ನಾವು ಆ ಕೋಣೆಗೆ ಹೋದಾಗ ಅಲ್ಲಿನ ಟೆನ್ಷನ್ ಅನ್ನ ಫೀಲ್ ಮಾಡ್ಬೋದು ಅಲ್ವಾ? ಮನಸಾ ಸೇವೆ ಅಂದ್ರೆ ಇದರ ಉಲ್ಟಾ. ನಾವು ನಮ್ಮ ಮನಸ್ಸಿನಲ್ಲಿ ಶಾಂತಿ, ಶುಭ ಆರೈಕೆಗಳ ಸಂಕಲ್ಪಗಳನ್ನು ಮಾಡಿದಾಗ ಆ ಪಾಸಿಟಿವ್ ವೈಬ್ರೇಷನ್ಸ್ ನಮ್ಮ ಸುತ್ತಲಿನ ವಾತಾವರಣಕ್ಕೆ ಹರಡುತ್ತವೆ. ಇದು ವಾತಾವರಣದಲ್ಲಿರುವ ಮಾನಸಿಕ ಮಾಲಿನ್ಯವನ್ನು ಶುದ್ಧಿ ಮಾಡುತ್ತೆ. ಇದು ಮಾತನಾಡಿ ಮಾಡೋ ಸೇವೆಗಿಂತ ಹೆಚ್ಚು ಸೂಕ್ಷ್ಮ ಮತ್ತು ಶಕ್ತಿಯುತ. ಲೇಖನದಲ್ಲಿ ಆಸಕ್ತಿಯನ್ನು ಬಂಧನಕ್ಕೆ ಸಮೀಕರಿಸಲಾಗಿದೆ. ಇದರ ಬಗ್ಗೆ ಸ್ವಲ್ಪ ವಿವರಿಸಿ. ಯಾವುದೇ ವ್ಯಕ್ತಿ, ವಸ್ತು ಅಥವಾ ಸ್ಥಾನಮಾನದ ಮೇಲೆ ನಮ್ಗಿರುವ ಅತಿಯಾದ ಅಂಟಿಕೊಳ್ಳುವಿಕೆ ಅಥವಾ ಆಸಕ್ತಿ ಒಂದು ರೀತಿಯ ಬಂಧನವೇ ಆಗತ್ತೆ. ಯಾಕೆಂದ್ರೆ ಅದು ಸಿಕ್ಕಾಗ ಅಹಂಕಾರ, ಸಿಗದಿದ್ದಾಗ ದುಃಖಕ್ಕೆ ಕಾರಣವಾಗತ್ತೆ. ಈ ಆಸಕ್ತಿಯನ್ನು ಬಿಡದೆ ಅಶರೀರಿ ಅಂದ್ರೆ ದೇಹದ ಬಂಧನದಿಂದಲೂ ಮುಕ್ತವಾದ ಸ್ಥಿತಿಯನ್ನು ತಲುಪುವುದು ಸಾಧ್ಯವಿಲ್ಲ ಅಂತ ಲೇಖನ ಹೇಳುತ್ತೆ. ಇದರ ಕ್ರಮ ಸ್ಪಷ್ಟವಾಗಿದೆ. ಮೊದಲು ಸ್ವಯಂ ಮುಕ್ತಿ, ನಂತರವೇ ವಿಶ್ವಮುಕ್ತಿ. ಈ ಸ್ಥಿತಿಯನ್ನು ತಲುಪಲು ಸಹಾಯವಾಗಲಿ ಅಂತ 2 ಸ್ವದೃಢೀಕರಣಗಳನ್ನು ಅಥವಾ ಸೆಲ್ಫ್ ಎಫರ್ಮೇಷನ್ಸ್ ಕೂಡ ನೀಡಲಾಗಿದೆ. ನಾನು ಶಕ್ತಿಶಾಲಿ ಆತ್ಮ ಮತ್ತು ನಾನು ವಿಶ್ವಸೇವಕ ಆತ್ಮ. ಹೌದು. ಇವು ಕೇವಲ ಪದಗಳಲ್ಲ. ಇವು ನಮ್ಮ ನಿಜ ಸ್ವರೂಪವನ್ನು ನಮಗೆ ನೆನಪಿಸುವ ಸಾಧನಗಳು. ನಮ್ಮನ್ನು ಕೇವಲ ಈ ಹೆಸರು, ಈ ಹುದ್ದೆ, ಈ ದೇಹ ಅಂತ ಭಾವಿಸುವುದನ್ನು ಬಿಟ್ಟು ನಾನೊಬ್ಬ ಶಕ್ತಿಶಾಲಿ ಆತ್ಮ ಅಂತ ಭಾವಿಸಿದಾಗ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇಡೀ ಚರ್ಚೆ ತುಂಬಾನೇ ಆಳವಾಗಿತ್ತು. ಹಾಗಾದರೆ ಇಂದಿನ ಚರ್ಚೆಯ ಸಾರಾಂಶ ಏನು? ಇಲ್ಲಿರುವ ಮುಖ್ಯವಾದ ಒಳನೋಟವೆಂದರೆ, ನಮ್ಮ ವ್ಯಕ್ತಿತ್ವದ ಪರಿವರ್ತನೆ ಎನ್ನೋದು ಹೊರಗಿನ ಕ್ರಿಯೆಗಳಿಂದಲ್ಲ,
ಬದಲಿಗೆ ನಮ್ಮ ಆಂತರಿಕ ಸ್ಥಿತಿಯಿಂದ ಶುರುವಾಗುತ್ತೆ. ಲೇಖನದ ಪ್ರಕಾರ ನೆನಪು ಅನ್ನೋದು ಆ ಸ್ಥಿತಿಯನ್ನು ಬದಲಾಯಿಸುವ ಸ್ವಿಚ್ ಇದ್ದ ಹಾಗೆ. ಆ ಸ್ವಿಚ್ ಆನ್ ಆದಾಗ ಪವಿತ್ರತೆ ಅನ್ನೋದು ಸಹಜವಾಗಿ ಬರುತ್ತೆ ಮತ್ತು ನಮ್ಮ ಇರುವಿಕೆಯೇ ಬೇರೆಯವರಿಗೆ ಒಂದು ಸೇವೆಯಾಗುತ್ತೆ. ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಅತ್ಯುತ್ತಮ ಸಾರಾಂಶ. ಎಲ್ಲವನ್ನೂ ಒಂದೇ ದಾರದಲ್ಲಿ ಪೋಣಿಸಿದ್ದೀರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆ ಬಿಡಲು ಇಷ್ಟಪಡ್ತೇನೆ. ನಮ್ಮ ಆಂತರಿಕ ಸ್ಥಿತಿಯು ನಾವು ಒಂದು ಮಾತನ್ನು ಆಡದೆ ನಮ್ಮ ಸುತ್ತಲಿನ ವಾತಾವರಣದ ಮೇಲೆ ಪ್ರಭಾವ ಬೀರಬಲ್ಲದು ಎಂದಾದರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಹೊಂದಿರುವ ಈ ಮೌನ ಶಕ್ತಿಯ ಬಗ್ಗೆ ಇದು ಏನನ್ನು ಸೂಚಿಸುತ್ತದೆ? ಈ ಶಕ್ತಿಯನ್ನು ನಾವು ಜಾಗೃತವಾಗಿ ಹೇಗೆ ಬಳಸಿಕೊಳ್ಳಬಹುದು? ಅದ್ಭುತ ಪ್ರಶ್ನೆ. ಬಹುಶಃ ಇದರ ಉತ್ತರ ನಾವು ಜಗತ್ತನ್ನು ಬದಲಾಯಿಸಲು ದೊಡ್ಡ ಭಾಷಣಗಳನ್ನು ಮಾಡಬೇಕಿಲ್ಲ. ನಮ್ಮ ಆಫೀಸ್ನಲ್ಲಿ, ನಮ್ಮ ಮನೆಯಲ್ಲಿ, ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನಾವು ಸುಮ್ಮನೆ ಶಾಂತವಾಗಿ, ಸಕಾರಾತ್ಮಕವಾಗಿ ಇದ್ದರೆ ಆ ಸಣ್ಣ ಬದಲಾವಣೆಯೇ ದೊಡ್ಡ ಪರಿಣಾಮ ಬೀರಬಹುದು. ಓಂ ಶಾಂತಿ. ಓಂ ಶಾಂತಿ.